ಸರ್ ಹೇಳಿದ್ರು ಬೆಳಗ್ಗೆ ನಾವು ಮಾತಾಡ್ತಾ ಇದ್ದರೆ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ, ಒಂಥರ ನರ್ವಸ್ನೆಸ್ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಎಲ್ಲ ಮಾತು ಆಡಬೇಕಂತಿದ್ದು ಬಿಟ್ಟು ಏನೇನೋ ಮಾತಾಡಿ ಬಂದ್ಬಿಡ್ತೀವಿ. ಹಾಗಾಗಿ ನನಗೆ ಇದು ಒಂದು ಸ್ವಲ್ಪ ಅದು ಕಲಿಯೋಕ್ಕೋಸ್ಕರ ಬಂದೀನಿ ಅಂತ ಹೇಳಿದ್ರು. ಆಗ ಒಂದು ಸರ್ ಈ ತರಬೇತಿಯಿಂದ ಸರ್ ಕೊಟ್ಟಿರೋ ಆ್ಯಕ್ಟಿವಿಟಿ ಮೊದಲನೇದಾಗಿ ನೀವು ಯಾಕೆ ಈ ಕಾರ್ಯಾಗಾರವನ್ನು ಅಟೆಂಡ್ ಆದ್ರಿ, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯಿತು ಅನ್ನೋದ್ರ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಿ ನಮ್ಗೆ ಈ ಕಾರ್ಯಾಗಾರಕ್ಕೆ ಬಂದಿರೋ ಕಾರಣನ ಕೇಳಿದ್ರು. ಆಗ ಸ್ವಲ್ಪ ಇಲ್ಲಿ ಜನ ಈ ಪರಿಸರ ಒಂದು ಸ್ವಲ್ಪ ಅಂದ್ಕೊಳ್ಳೋಕೆ ಮನಸ್ಸು ಸಿದ್ಧ ಆಯಿತು. ಅದಾದ ನಂತರ ನಾವು ಈ ಅಂದರೆ ಟೀ ಸೆಷನ್ ಹೋದಾಗ ಟೀ ಬ್ರೇಕ್ನಲ್ಲಿ ಅಂದರೆ ಗ್ರೂಪ್ ಮಾಡಿ ಆ ವ್ಯಕ್ತಿಯಲ್ಲಿ 10 ನಿಮಿಷದಲ್ಲಿ ನಿಮ್ಗೆ ಏನು ಪಾಸಿಟಿವ್ ಅಟಿಟ್ಯೂಡು ಕಂಡ್ರಿ ಅನ್ನೋದನ್ನು ನೀವು ಹೇಳ್ಬೇಕನ್ನೋ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದು. ಆಗ ನಾನು ಒಂದು ಏನು ಅದರಿಂದ ಒಂದು ಉಪಯೋಗ ಏನಾಯ್ತಂದರೆ ಸರ್ ನಮ್ಮ ದೃಷ್ಟಿಕೋನವನ್ನು ಸಕಾರಾತ್ಮಕ ವಿಷಯದ ಕಡೆಗೆ ತಿರುಗಿಸೋದು ಹೇಗೆ ಅನ್ನೋದನ್ನು ಅವ್ರು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬಿಟ್ರೆ ಟೀಚ್ ಮಾಡೋದು ಅಗತ್ಯ ಇಲ್ಲ ಅದ್ರ ಬಗ್ಗೆ. ಹಾಗಾಗಿ ಅದು ನಮ್ಗೆ ತುಂಬ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಅಲ್ಲದೆ ಇನ್ಮೇಲೆ ನಾವು ಯಾರೇ ವ್ಯಕ್ತಿಯಲ್ಲಿ ಮೊದಲು ನಾವು ನೋಡ್ತಾ ಇದ್ವಿ ಆ ವ್ಯಕ್ತಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರ್ತಾವೆ. ನಾವು ಯಾವುದು ಫೋಕಸ್ ಮಾಡ್ತೀವಿ ಆ ವಿಷಯ ಹೆಚ್ಚು ನಮಗೆ ಬೆಳೀತಾ ಹೋಗುತ್ತೆ. ಯಾವುದೋ ಒಂದು ವ್ಯಕ್ತಿ ಬಗ್ಗೆ ನಾವು ನೆಗೆಟಿವ್ ಈ ವ್ಯಕ್ತಿನ ಏನೋ ಸರಿ ಇಲ್ಲ ಅಂದ್ಕೊಂಡ್ರೆ ಅದೇ ಥರ ನಮಗೆ ಇನ್ಸಿಡೆಂಟ್ ಜಾಸ್ತಿ ಆಗ್ತಾ ಹೋಗ್ತಾವೆ. ಹಾಗಾಗಿ ನಮ್ಮ ಇನ್ನೊಬ್ಬರಲ್ಲಿ ನೆಗೆಟಿವ್ ನೋಡೋದನ್ನು ಸ್ಟಾಪ್ ಮಾಡುವಂಥ ಒಂದು ಆ್ಯಕ್ಟಿವಿಟಿ ಅದಂತ ನಮಗೆ ಅನ್ನಿಸ್ತು. ತುಂಬ ಯೂಸ್ಫುಲ್ ಆಯಿತು. ನಿಮಗೆಲ್ಲ ಇದು ಅದೇ ಥರ ಫೀಲ್ ಆಗಿರ್ಬೇಕಂತ ಅನಿಸುತ್ತೆ. ಅಲ್ಲದೆ ನೆಕ್ಸ್ಟು ನಾವು ಬಂದ ನಂತರ ಈ ಒಂದು ಟಾಪಿಕ್ ಕೊಟ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಹೇಳಿದರು. ಭಾಷಣ ಮಾಡೋದಕ್ಕಿಂತ ಮುಂಚೆ ನಮಗೆ ಭಯ ಹೋಗ್ಬೇಕು. ಈಗ ನನಗೂ ಕೂಡ ಮಾತಾಡೋಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ಸುಮಾರು ವರ್ಷ ಟೀಚಿಂಗ್ ಮಾಡಿದ್ದೀನಿ, ಆದರೆ ಟೀಚಿಂಗೇ ನನ್ನ ಪ್ರೊಫೆಷನ್ನು. ಆದರೂ ಕೂಡ ಎಷ್ಟು ಆಶ್ಚರ್ಯ ಅನಿಸ್ಬೋದು ನಿಮಗೆಲ್ಲ, ಮೇಡಮ್ ಇಲ್ಲಿ ನರ್ವಸ್ ಆಗ್ತಾರೆ ಅಂತ. ಮುಂದೆ ನಾವು ಹೇಳೋದೇ ಬೇರೆ ಆಗುತ್ತೆ. ಮಾರ್ಕ್ಸ್ ಜೊತೆ ಅಂದರೆ ಭಿನ್ನ ಭಿನ್ನ ವೃತ್ತಿ ಇರ್ತಕ್ಕಂಥ ಜನರಲ್ಲಿ ನಾವು ಅಡ್ರೆಸ್ ಮಾಡೋಕ್ಕಾರ ಮಾತಾಡೋಕ್ಕಾರ ಅದು ಒಂದು ವಿಷಯನೇ ಬೇರೆ ಆಗುತ್ತೆ. ಆಗ ಮೊದಲನೇದಾಗಿ ನಮ್ಗೆ ಕಲಿಬೇಕಾಗಿರೋದು ಕಾನ್ಫಿಡೆನ್ಸ್. ಎಲ್ಲರ ಕಡೆ ನಾಲೆಜ್ ಇದೆ, ಈಗಾಗಲೇ ಬೇಕಾದಷ್ಟು ನಾಲೆಜನ್ನು ಹೇಳ್ತಾರೆ, ಶಿಕ್ಷಣ ಒಳಗಿರೋದನ್ನು ಹೊರಗೆ ಬರೋದಂತ. ಹಾಗಾಗಿ ಸರ್ ಈ ಕೊಡ್ತಕ್ಕಂಥ ಆ್ಯಕ್ಟಿವಿಟಿ ಮೂಲಕನೇ ನಮ್ಮ ವ್ಯಕ್ತಿತ್ವ ತುಂಬ ಬದಲಾಗ್ತಾ ಇದೆ. ಹಾಗೆಯೇ ಮಧ್ಯಾಹ್ನದ ಉತ್ತಮವಾದಂಥ ಊಟವನ್ನು ಸವಿದ ನಂತರ ಒಂದು ಆ್ಯಕ್ಟಿವಿಟಿ ಮಾಡಿದ್ವಿ, ಆಲಿಸುವ ಕೌಶಲ್ಯ. ಅದ್ರ ಬಗ್ಗೆ ಎಲ್ಲರೂ ತುಂಬ ಎಷ್ಟು ಆ್ಯಕ್ಟಿವ್ ಅಂದರೆ ಪಾರ್ವತಿ ಮೇಡಮ್ ಅವರು ಕೂಡ ತುಂಬ ಇಂಪ್ರೂವ್ ಆದರೆ ಅಂತ ನನಗೆ ಅನ್ನಿಸ್ತು. ಹಾಗೆ ಸರ್ ಅವರು ರಾಜಕಾರಣಿ ಆಗೋಕ್ಕಂತ ಒಂದು ಅಪೇಕ್ಷೆ ಇರ್ತಕ್ಕಂಥವ್ರು. ಅವ್ರಿಗೆ ನೋಡಿ ನಾನು ಅಂದ್ಕೊಂಡಿದ್ದೆ ನಮಗಷ್ಟೇ ಮಾತಿನ ಭಯ ಐತೇನೋ ಅಂತ. ಆದರೆ ಇಲ್ಲಿ ನೋಡಿದಾಗ ಭಿನ್ನ ಭಿನ್ನ ಜನ ಅದು ಒಂದು ಫೀಲ್ಡ್ನಲ್ಲಿ ಸಕ್ಸಸ್ ಆಗಿ ದೊಡ್ಡ ಅಂದರೆ ಒಂದು ಅವರೇ ಆದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡರಲ್ಲೂ ಕೂಡ ಈ ಒಂದು ನೀವು ಕೊರತೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅಂತ. ಅವಾಗ ಇಲ್ಲ ಇಲ್ಲ ಇದು ಎಲ್ಲರಿಗೂ ಕಾಮನ್ ಸಮಸ್ಯೆ ಅಂದರೆ ನಮ್ಮ ವ್ಯಕ್ತಿತ್ವ ಅದು ರಿಯಾಕ್ಷನ್ ಚೇಂಜ್ ಆಗೋದು. ಆದರೆ ಸರ್ ಎಷ್ಟು ಚೆನ್ನಾಗಿ ಬದಲಾವಣೆ ಆದರೂ ನನಗೆ ಆಗ ಅನಿಸ್ತದೆ ಸರ್. ಇದರಿಂದ ನಾವು ಬರೀ ಒಂದು ವಿಷಯ ಟಾಪಿಕ್ ಡಿಸ್ಕಷನ್ ಮಾಡೋಕ್ಕಿಂತ ಅದ್ರ ಬಗ್ಗೆ ಜಾಸ್ತಿ ಇನ್ನೊಂದು ಸರ್ ಟೀಚಿಂಗ್ ವೇ ಆಫ್ ಟೀಚಿಂಗ್ ತುಂಬ ಇಷ್ಟ ಆಯ್ತು ನನಗೆ. ನೋಡಿ ಮೊದಲು ಅವ್ರಿಗೆ ಕರೆಯೋದು ಯಾರು ಭಯ ಪಡ್ತಾರೆ ಅವ್ರಿಗೆ ಕರೀತಾರೆ, ಯಾರಿಗೆ ಏನಿಲ್ಲ ಅನಿಸುತ್ತೆ ಅವ್ರಿಗೆ ಇಲ್ಲಿ ಕರೀತಾರೆ. ಅಂದರೆ ಇಲ್ಲೇ ನಾನು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಅದು ನನಗೆ ಅಂದರೆ ಉತ್ತಮ ಗುರು ಏನನ್ನು ಕಲಿಸಲತ್ತೆ, ಉತ್ತಮ ಗುರು ಆ ವ್ಯಕ್ತಿಯಲ್ಲಿ ತಯಾರು ಮಾಡ್ತಾನಂತೆ, ಆ ವ್ಯಕ್ತಿಗೆ ಹೇಳಲತ್ತೆ. ಹಾಗಾಗಿ ನಾನು ಈ ತರಬೇತಿ ತಗೊಂಡಿದ್ದರಿಂದ ಮುಂದೆ ನನಗೆ ಯೂಸ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಹಾಗೆ ಆ್ಯಕ್ಟಿವಿಟಿ ಇದ್ರೂ ಫಸ್ಟ್ ಅಲ್ಲಿ ಕೂತ್ಕೊಂಡು ಏನಂದರೆ ಈ ಆ್ಯಕ್ಟಿವಿಟಿ ಬೇಡ ಬಿಡಿ ಸರ್, ಮಾತಾಡೋದೇ ಇರಲಿ ಅಂತಾನೆ ವಿನೀತಾ ಮೇಡಮ್ ಅಂದರು. ನಮಗೆ ಡ್ರಾಮಾ ಅಲ್ಲೆಲ್ಲ ಮಾಡ್ತಿದ್ದಾರೆ. ಆಮೇಲೆ ವಿಚಾರ ಮಾಡಿದೆ, ಹೌದು ನಮಗೆ ಭಯ ಇರೋದು ಇಂಟರ್ನಲ್. ಆ ಭಯ ಹೋದರೆ ನಮ್ಮ ಥಾಟ್ಸ್ ತನ್ನಷ್ಟಕ್ಕೆ ತಾನೇ ಬರ್ತಾವಲ್ಲ. ಹೌದಲ್ಲ ಸರ್? ಆ ಭಯ ಹೋಗ್ಬೇಕಂದ್ರೆ ಇನ್ನು ಅಂದರೆ ಈಜು ಕಲಿಯೋದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಹೇಳ್ಬಿಡ್ತಾರೆ ಈಜು ಹಿಂಗೆ ಅಲ್ಲಿ ಬಿಡಿಸೋ ತನಕ ನಮ್ಗೆ ಏನಾಗಲ್ಲ, ಈಜಿ ಬರಲ್ಲ ಅಂತಾರೆ ಸರ್. ಅದು ಈಗ ಮಾಡ್ತಾ ಇರೋದು ಆ್ಯಕ್ಟಿವಿಟಿ ಮೂಲಕ ಅದೇ ಕೆಲಸ. ನೋಡೋಣ ಆ ಟಾಸ್ಕು ಕೂಡ ಮಾಡಿ ನಾವು ನೀವು ಎಲ್ಲ ಈ ಒಂದು ತರಬೇತಿಯ ಸದ್ಬಳಕೆ ತಗೊಂಡು ನಿಮ್ಮ ಕ್ಷೇತ್ರದಲ್ಲಿ ಇಂಪ್ರೂವ್
ದೃಢವಾಗಿ ನಿಮ್ಮ ಕನಸುಗಳು ಸಾಕಾರ ಆಗಲಿ, ಆಗ್ತವೆ, ಹಾಗೆ ಆಗ್ತವೆ. ಸರ್ ನನಗೆ ಹೇಳಿದ್ದಷ್ಟೇ, ನೀ ಏನಿಲ್ಲಮ್ಮ ನಾ ಹೇಳ್ದಂಗೆ ಮಾಡ್ಕೊಂಡು ಹೋಗಿ ತುಂಬ ಬದಲಾಗ್ತೀನಿ. ಬದಲಾಗೋದಕ್ಕೆ ಸಾಕ್ಷಿ ಎಲ್ಲೋ ಜೀವನದಲ್ಲಿ ಒಂದು ಪಾಠ ಕೇಳ್ತಾ ಇದ್ದೆ, ಅವ್ರ ಮಾತು ಕೇಳಿ ಇವತ್ತು ಈ ಸೆಂಟರ್ನಲ್ಲಿ ಮಾತಾಡೋದಾಗಿದ್ದೀನಿ. ಇದು ಕೂಡ ನನ್ನ ಯಶಸ್ಸಿಗೆ ಒಂದು ಮೊದಲೇ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಇಷ್ಟೆಲ್ಲ ಕಾರಣ ಆಗಿರುವಂಥ ನಮ್ಮ ಭಾಳ ಪ್ರೀತಿಯ ಗುರುಗಳು. ಇಂಥ ಗುರುಗಳು ನೋಡಿರಿ, ಭಾಳಷ್ಟು ಜನ ಟೀಚ್ ಮಾಡ್ತಾರೆ. ತುಂಬ ಮೈಂಡ್ ಅವ್ರದ್ದು ಜ್ಞಾನಪೀಠ ಪ್ರಶಸ್ತಿ ಕೂಡ ಟೀಚ್ ಮಾಡ್ತಾರೆ. ಬಟ್ ಮನಸ್ಸಿನಿಂದ ಕಲಿಸ್ತಕ್ಕಂಥವ್ರು ತುಂಬ ವಿರಳ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ನೋಡಿದ್ದೀನಿ. ಈ ಟೀಚಿಂಗ್ ಪ್ರೊಫೆಷನನ್ನು ತುಂಬ ಪ್ರೀತಿಯಿಂದ ತೆಗೆದುಕೊಂಡಂಥ ಗುರುಗಳ ನಮ್ಮ ಜಯಪ್ರಕಾಶ್ ಗುರುಗಳ ಅವರಿಂದನೇ ಬದಲಾವಣೆ ಸಾಧ್ಯ. ನೋಡಿ, ಎಲ್ಲ ಯಾವುದೋ ದೊಡ್ಡ ಕಂಪ್ನಿಯಲ್ಲಿದ್ದಾರ ಸರ್. ಎಷ್ಟು ನಾನು ಅಂದ್ಕೊಂಡೆ ಇಲ್ಲಿ ಬಂದಾಗ ನನಗೆ ಶೈಲೆನ್ಸ್ ಆಗುತ್ತೆ. ನಾನು ಏನೋ ಗೊತ್ತಾಗಿಲ್ಲ, ಅದು ಆ್ಯಕ್ಟಿವಿಟಿ ಮಾಡೋಕ್ಕಾದ್ರೆ ಎಷ್ಟು ಹಿಂಜರಿತಾ ಇತ್ತು ಅಂದರೆ, ನಿಜವಾಗ್ಲೂ ಸರ್ ಒಂದು ಮಾತು ಹೇಳಿದ್ರು, ಜೀವನದಲ್ಲಿ ಅಣ್ಣ ತಮ್ಮ ಅಥವಾ ರಿಲೇಟಿವ್ಸು ಕೂಡ ನಿಮ್ಮನ್ನು ಪುಷ್ ಮಾಡಲ್ಲ. ಇಷ್ಟು ಜನ ನಿಮಗೆ ಪುಷ್ ಮಾಡ್ತಾರೆ, ಬದಲಾವಣೆ ಆಗ್ರಿ ಅಂತ ಹೇಳ್ತಾರೆ, ನೀವು ಬದಲಾಗಬೇಕು ಅಂತ. ಹೌದಲ್ಲ, ಸತ್ಯ ಅಲ್ಲ. ನೋಡಿ, ಸಣ್ಣ ಮ್ಯಾಟ್ರ್ ಕೂಡ ನಾವು ಅಷ್ಟು ಲಕ್ಷ್ಯ ತೊಗೊಂಡಿರಲ್ಲ. ಅಂದರೆ ಒಂದು ಸಣ್ಣ ವಿಷಯದಲ್ಲೂ ಸರ್ ಜೀವನದ ದೊಡ್ಡ ಪಾಠಗಳನ್ನು ಕಲಿಸ್ತಾರೆ. ಕಾಮ, ಕೂಲು ಮತ್ತು ಕಂಫರ್ಟ್ ಇವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಹೋದರೆ ಬದಲಾಗ್ಬೋದು. ಹಾಗೆ ಆಗ್ತದೆ ಅಂತ ಹೇಳ್ತಾ ಥ್ಯಾಂಕ್ಸ್. ಓಕೆ, ಸ್ವರಾಜ್ ಅವರು ಹಾಗೆ ಮುಂದುವರಿಸ್ತಾರೆ, ಕಂಟಿನ್ಯೂ ಮಾಡೋಣ ಬನ್ನಿ. ಸ್ವರಾಜ್ ಅವ್ರ ಆ್ಯಂಗಲಿಂದ ಏನು ಅನ್ನಿಸ್ತು? ಈಗ ಅವರು ಕಂಪ್ನಿ ಕ್ಯಾಟಗರಿ ಅಲ್ಲ, ಜನರು ಪಬ್ಲಿಕ್ ಕ್ಯಾಟಗರಿಯಿಂದ ಬಂದಿರೋರು. ಈ 3 ಕ್ಯಾಟಗರಿ ಇದೆ: ಆನ್ಲೈನ್ ಕ್ಲಾಸು, ಕಂಪ್ನಿಗಳು ಮತ್ತು ಪಬ್ಲಿಕ್ ಕ್ಯಾಟಗರಿ. ಎಸ್, ಬೆಳಿಗ್ಗೆಯಿಂದ ನಾನು ಇದುವರೆಗೆ ಈ ತರಬೇತಿಯಲ್ಲಿ ಭಾಗವಹಿಸಿದಾಗ ನನಗೆ ಆ ಭಾವನೆಗಳು ಏನಂತ ಹೇಳಿದ್ರೆ, ನಾನು ತುಂಬ ಸ್ಪೀಡಾಗಿ ಮಾತಾಡ್ಕೊಡ್ತಿದ್ದೆ. ಅದು ಯಾಕೆ ಅಂತಂದರೆ ಭಯ ಆಗ್ತಿತ್ತು. ಬೇಗ ಮಾತಾಡಿ ಬೇಗ ಹೋಗಿ ಕೂತ್ಕೊಬಿಡ್ಬೇಕು. ನನಗೆ ಏನು ಗೊತ್ತಿದೆ ಅದನ್ನು ಹೇಳ್ಬಿಟ್ಟು ಕೂತ್ಕೊಬಿಡ್ಬೇಕು ಅಂತಿತ್ತು. ಆದರೆ ಈಗ ನನಗೆ ಅನ್ನಿಸ್ತಾ ಇದೆ, ಇಲ್ಲಿ ಆಗ ಮಾಡಬಾರ್ದು. ನಾವು ಎಲ್ಲರೂ ಹೇಗೆ ಈಗ ಇವ್ರು ಹೇಳ್ದಂಗೆ ಕಂಟೆಂಟನ್ನು ನಿಧಾನವಾಗಿ ಅದನ್ನು ಹೊರಗಡೆಗೆ ಬಿಡ್ತಾ ಹೋಗೋಣ, ಎಲ್ಲರನ್ನ ನೋಡ್ತಾ ಮಾತಾಡೋಣ ಅನ್ನಿಸ್ತಾ ಇದೆ. ಹಿಂದೆ ಎಲ್ಲ ಆಗ ಮಾಡ್ತಿರ್ಲಿಲ್ಲ. JP ಸರ್ ಹೇಳ್ದಂಗೆ ನಾನು ಸುಮ್ಮನೆ ಒಂದು ಸೈಡ್ ನೋಡ್ಬಿಟ್ಟು ಮಾತಾಡ್ಬಿಡ್ತಿದ್ದೆ. ಈಗೇನು ಅನ್ನಿಸ್ತಾ ಇದೆ, ಸಭಿಕರನ್ನ ಪ್ರತಿಯೊಬ್ಬರನ್ನ ನೋಡ್ತಾ ನಾನು ಮಾತಾಡಿದಾಗ ಫ್ಲೋಯಿಂಗ್ ಏನಿದೆ, ನಾನು ಏನು ಮಾತಾಡಬೇಕು, ಕಂಟೆಂಟ್ ಏನಿದೆ ಅದು ಸ್ಲೋ ಆಗಿ ಡೆಲಿವರಿ ಆಗ್ತಾ ಹೋಗುತ್ತೆ. ಹಾಗಾಗಿ ನನಗೆ ವಿಷಯಗಳು ಕೂಡ ಹೊಸ ವಿಷಯಗಳನ್ನ ಜಾಯಿಂಟ್ ಮಾಡಿಕೊಂಡು ಮುಂದೆ ಮಾತಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನಗೆ ಅದೊಂದು ಪಾಯಿಂಟ್ ನಾನು ಈ ದಿವಸ ಇಲ್ಲಿ ಕಲ್ತಂಗಾಯ್ತು. ಜೊತೆಗೆ ತುಂಬ ಧೈರ್ಯ ಬಂದಿದೆ. ಈಗ ಸಮಾಧಾನವಾಗಿ 3 ಫಾರ್ಮುಲಾ ಹೇಳಿದ್ರು ಇವರು: ಕೂಲ್, ಕಾಮ್ ಅಂಡ್ ಕಂಫರ್ಟಬಲ್ ಅಂತ. ಆ ನಿಟ್ಟಿನಲ್ಲಿ ನಾನು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಕ್ಷಣ ಕೂಡ ನನ್ನ ಮನಸ್ಸಲ್ಲಿ ಅದೇ ಇದೆ, ಕೂಲಾಗೆ ಇರೋಣ. ಯಾಕೆ ನಾನು ತುಂಬ ಸ್ಪೀಡಾಗಿ ಹೋಗಿ ಮಾತಾಡ್ಬಿಟ್ಟು ಟೆನ್ಷನಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಅನ್ನೋ ಆ ಭಾವನೆ ಇಲ್ಲ. ನಿಧಾನಕ್ಕೆ ಮಾತಾಡೋಣ, ಕೂಲಾಗೆ ಇರೋಣ, ಕಾಮಾಗೆ ಏನು ನನಗೆ ಸಪ್ಲೈ ಆಗ್ತಾ ಇದೆ ಬ್ರೈನಿಂದ ಅದನ್ನು ನಾನು ಡೆಲಿವರಿ ಮಾಡ್ತಾ ಬರೋಣ. ಜೊತೆಗೆ ಸಭಿಕರನ್ನ ನೋಡ್ತಾ ಮಾತಾಡೋಣ ಅನ್ನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನನಗೆ ಈ ದಿವಸದಿಂದ ನಾನು ಒಂದಷ್ಟು 3C ಫಾರ್ಮುಲಾ ನನ್ನ ಲೈಫಲ್ಲಿ ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ. ಇನ್ನು ಮುಂದೆ ತುಂಬ ಸಂತೋಷ ಆಗ್ತಾ ಇದೆ. ಎಷ್ಟು ಕಂಫರ್ಟಬಲ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ನನಗೇನು ಭಯನೂ ಆಗ್ತಾ ಇಲ್ಲ, ಏನೂ ಇಲ್ಲ. ಈಗ ಖುಷಿಯಿಂದಲೇ ಮಾತಾಡಬೇಕು. ಇನ್ನೂ ನನಗೆ ಏನಾದ್ರು ವಿಷಯಗಳನ್ನ ಇಂಥ ಟಾಪಿಕ್ ನೀನು ಮಾತಾಡೋದು ಅಂತಂದರೆ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಮಾತಾಡಬೇಕು ಅನ್ನೋ ಒಂದು ಆ ಕೆಪಾಸಿಟಿ, ಆ ಕೆಪಬಿಲಿಟಿ ನನಗೆ ಬಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಎಲ್ಲದಕ್ಕೆ ಕಾರಣಕರ್ತರಾದಂಥವರು ಶ್ರೀಯುತ JP ಸರ್ ಅವರು, ಅವ್ರಿಗೆ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ನಮ್ಮ ಜೊತೆ ದೇವನಹಳ್ಳಿಯ ಮಂಗಳಾ ಮೇಡಮ್ ಬಂದಿದ್ದಾರೆ. ಮಂಗಳಾ ಮೇಡಮು ಮೊದಲನೇ ಬಾರಿಗೆ ಅವರ ಪತಿ ಎದುರಿಗೆ ಭಾಷಣ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ನನಗೆ ತುಂಬ ನರ್ವಸ್ ಆಗಿಬಿಟ್ಟಿದೆ. ತುಂಬ ಆ ಮಾತು ಅಂದರೆ ತುಂಬ ಹಿಂಜರಿಕೆ. ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಸರಿಯಾಗಿ ಮಾತಾಡೋಣ ತುಂಬ. ಈಗ ಬೆಳಗ್ಗೆ ಇಲ್ಲೆಲ್ಲ ಹಾಡು ಹೇಳಿಸಿ, ಡ್ಯಾನ್ಸ್ ಮಾಡಿಸಿ, ಶ್ಲೋಕ ಹೇಳಿಸಿ, ಏನೋ ಒಂಥರ ಧೈರ್ಯ ಬರ್ತದೆ ಸರ್ ಮಾತಾಡೋಕ್ಕೆ. ನಮಗೆ ಇದು ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ಲಾಸ್ಟ್ ಇಯರ್ ಬಂದಿದ್ದು ಇನ್ನೂ ಚೆನ್ನಾಗಿರ್ತಿತ್ತೇನೋ ಅನಿಸ್ತಿತ್ತು. ಮಿಸ್ ಮಾಡ್ಕೊಂಡೆ ಅನಿಸುತ್ತೆ. ಖುಷಿ ಆಯಿತು. ಎಸ್, ನಮ್ಮ
ಸದಸ್ಯರಾದ ಅವ್ರ ಪೂರ್ತಿ ಹೆಸರು ಎಲ್ಲರಿಗೂ ಸಮಸ್ಯೆ ಆಗ್ತದೆ. ನಮಸ್ಕಾರ. ಹೇಳಿ ಸರ್. ಡಾಂಗೆ ಅಂತ ಕರೆದ್ರೆ ಡಾಂಗೆ ಎಸ್. ನಾನು ಮೊದಲು ಮುಂಜಾನೆ ಬಂದಾಗ ಲೇಟಾಗಿ ಬಂದೆ. ನಾನು ಗುಲ್ಬರ್ಲಿಂದ ಬರೋದು ಲೇಟ್ ಆಯಿತು. ಒಂದು ಹಾಫ್ ಆನ್ ಅವರ್ ಆಗಿತ್ತು. ಅವಾಗ ಫಸ್ಟ್ ಟೈಮೇ ಟೀ ಹೋದ್ರು 10 ಮಿನಿಟ್ ಡಿಸ್ಕಸ್ ಮಾಡಿರಿ. ನಮ್ಮ ಗುಡಿ ಕಲಬುರ್ಗಿ ಪ್ರೊಫೆಸರ್ ಇದ್ದರು. ಅವ್ರಿಗೆ ನನಗೆ ಅಲ್ಲಿಂದ ಎದ್ದು ಬರ್ಬೇಕಾದ್ರೆ ನನಗೆ ಒಂದು ಟೈಪ್ ಎದುರು ಡವ ಹೋಗ್ಬೇಕಾಗಿತ್ತು. ನಮ್ಗೆ ಕರಿತಾರೇನೋ ನಮಗೆ ಬಿಟ್ಟರು ಒಳ್ಳೇದವ ತನಗೆ ಆ ಲೆವೆಲ್ದಾಗ ಇದ್ದು ಮುಂಜಾನೆ. ಮುಂದೆ ನೆಕ್ಸ್ಟ್ ಅವರು JP ಸರ್ ಅವರು ನಮಗೆ ಮೇಡಮ್ ಅವರಿಗೆ ಮತ್ತು ನಮ್ಮ ವಿನೋದ್ ಅವರಿಗೆಲ್ಲ ಇದು ಮಾಡಿ 3 ಮಂದಿ ಬಂದಿರ ಧೈರ್ಯ ತುಂಬಿ ಮತ್ತು ಅವು ಡ್ಯಾನ್ಸ್ ಅಲ್ಲಿ ಮತ್ತು ಅವು ಮೇಡಮ್ ಅವರು ಸಿಂಗಿಂಗ್ ಮಾಡೋ ಟೈಮ್ನಾಗ ನಮಗೆ ಆ್ಯಕ್ಟಿವಿಟಿ ಮಾಡ್ಸಕ್ಕೆ ಹಚ್ಚಿ ಎಲ್ಲ ಧೈರ್ಯ ತಂದ್ರಿ. ಎಲ್ಲ ರೀತಿಯಿಂದ ನಮಗೆ ಧೈರ್ಯ ಈ ಒಂದು 100ದಾಗ ಒಂದು 5% ಕಲಿತಿರ್ಬೋದು ನಾನು ಈ ಲೆಕ್ಕಾಚಾರ ಅದ. ಮತ್ತು ಇನ್ನೂ 2 ಡೇದಲ್ಲಿ ನಾನು ಇನ್ನೊಂದು ಇಂಪ್ರೂವ್ಮೆಂಟ್ ಆದ್ರೆ ಆಶಾಭಾವನೆ ಅದ. ಇದಕ್ಕೆಲ್ಲ ಮೂಲ ಕಾರಣ JP ಸರ್. ನಾನು JP ಸರ್ ಧನ್ಯವಾದ ಸರ್. ಓಕೆ, ಡಾಂಗೆ ಅವರಾಯ್ತು. ಈಗ ಸಂತೋಷ್ ಕುಮಾರ್ ಅವರು ಬರ್ತಾ ಇದ್ದಾರೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಅವರು. ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಊಟ ಮಾಡಿ ಹೊರಗೋ ವೇಳೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಕೇಳ್ಕೊಂಡು ಮಲ್ಗೋಣ ಅಂತ ಎಲ್ಲರೂ ಬಂದಿದ್ದೇವೆ ಇಲ್ಲಿ. ನಾನು ಇಲ್ಲಿ ಪ್ಯಾಸಿವ್ ಪಾರ್ಟಿಸಿಪೆಂಟ್ ಆಗಬೇಕಂತ ಬಂದಿದ್ದು. ನನಗೆ ಯಾವುದೋ ಕ್ಲಾಸು ಕೇಳಿಲ್ಲ, ಯಾವುದೇ ಥರದ್ದು ಟಾಪಿಕ್ಸ್ ಯಾವುದು ಅಂತೂ ಕೇಳಿಲ್ಲ. ನಾನು ಸುಮ್ಮನೆ ಬಂದು ನಿಮ್ಮ ಜೊತೆ ನನ್ನ ಮಿಸಸ್ ಜೊತೆ ಬರ್ತೀನಂತ ಹೇಳಿ ಬಂದಿದ್ದೆ. ಆಮೇಲೆ ಇಲ್ಲಿ ಬಂದ ಮೇಲೆ ನಾನು ಸುಮ್ಮನೆ ಎಲ್ಲೇ ಒಂದು ಮೂಲೆ ಕೂತ್ಕೊಳ್ಳೋದು ಬಂದೆ. ಆದರೆ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಸರ್ ಮಾತು ಕೇಳಿ ನಾನು ಪ್ರಾಕ್ಟೀಸ್ ಮಾಡೋಣ ಏನೋ ನೋಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ ಒಂದು ಸೆಷನ್ನು. ಬೇರೆಯವ್ರ ಬಗ್ಗೆ ತಿಳ್ಕೊಳಕ್ಕೆ ನಾವು ಇಲ್ಲಿ ಬಂದ ತಕ್ಷಣ ಬೇರೆಯವ್ರ ಬಗ್ಗೆ ತಿಳ್ಕೊಳಕ್ಕೆ ಅಷ್ಟು ಇಮಿಡಿಯೇಟ್ ಆಗಿ ಹೋಗಂಗಿಲ್ಲ ನಾವು. ಬಟ್ ಆ ಟಾಸ್ಕ್ನಲ್ಲಿ ಒಬ್ಬರ ಬಗ್ಗೆ ಆ ಮೇಡಮ್ ಬಗ್ಗೆ ನನಗೆ ಪೂರ್ತಿ ಗೊತ್ತಾಗ್ಬಿಡ್ತದೆ ಏನಂತ. ಅದೇ ಥರ ಬೇರೆಯವರು ಮತ್ತೆ ಅವರು ಇಂಟ್ರೊಡಕ್ಷನ್ ಮಾಡಿದಾಗ ಎಲ್ಲರ ಬಗ್ಗೆನೂ ನಮ್ಗೆ ಅರ್ಥ ಆಯಿತು. ಆಮೇಲೆ ಸರ್ ಹೇಳಿದ್ದು 3 ಫಾರ್ಮುಲಾಸ್ 3 C's ಕಾಮ್. ನನಗೆ ಮೊದಲಿಂದ ಯಾವಾಗೂ ಇಲ್ಲಿ ಸ್ಟೇಜ್ನಾಗ ನಿಂತು ಯಾವಾಗೂ ಮಾತಾಡಿಲ್ಲ. ನಾನು ಫಸ್ಟ್ ಟೈಮ್ ಇದು ಕಾಮ್ ಆಗಿರೋದು. ಫಸ್ಟು ಕಾಮ್ ಆಗಿರೋದು ಕಲಿತು ಆಮೇಲೆ ಕೂಲಾಗಿ ಕಾನ್ಫಿಡೆಂಟಾಗಿ ಇದ್ದರೆ ಕ್ಲಿಯರ್ ಆಗಿ ನಮ್ಮ ಮಾತು ಹೊರಗೆ ಬರ್ತಾ ಅಂತ ನನಗೆ ಅನಿಸ್ತು. ಥ್ಯಾಂಕ್ ಯು ಸರ್. ಓಕೆ, ನೀವು ಬರ್ತೀರಪ್ಪ. ಒನ್ ಸೆಂಟೆನ್ಸ್ 1 minute. Yes, the last question. ಎಲ್ಲಿಗೂ ನಮಸ್ಕಾರ. ನನಗೆ ಭಯ ಆಗ್ತಿತ್ತು. ಅಂದರೆ ಇದು ನನ್ನ ಟಾಪಿಕ್ ಅಲ್ಲ, ನನಗೆ ಸಂಬಂಧ ಇಲ್ವೇನೋ ಅಂತ. ಆಮೇಲೆ ಅನಿಸಿದ್ರೆ ಖುಷಿ ಆಯಿತು. ನೆಕ್ಸ್ಟು ಇನ್ನೊಂದು ಸಾರಿ ಬರಬೇಕು. ಅಂದರೆ ನಾನು ಇವರ ವೀಡಿಯೋಸ್ಗಳು ಇವರು ಎಲ್ಲ ಇಂಡಿವಿಜುವಲ್ ಆಗಿ ಬರ್ತಾರಂತೆ ನೆಕ್ಸ್ಟ್ ಟೈಮ್. ಇಂಡಿವಿಜುವಲ್ ಆಗಿ ಬರಬೇಕು ಅಂತ ಇಷ್ಟ ಆಯಿತು. ವಿಡಿಯೋಸ್ಗಳೆಲ್ಲ ನೋಡಿ ನಾವು ಸ್ವಲ್ಪ ಪ್ರಿಪೇರ್ ಆಗಿ ಬಂದು ಇವ್ರ ಹತ್ರ ಚಾಲೆಂಜಿಂಗ್ ತಗೊಂಡು ಇಲ್ಲಿ ಗುಡ್ ಗ್ರೇಟ್. ನನಗೆ ನನ್ನ ಟಾರ್ಗೆಟ್ ಇದ್ದಿದ್ದೇನೆ